ಶಿವಕುಮಾರ್ ಬಹುಪರಾಗ್ ಕಾಣಿಸ್ತಾರೆ ಈಗ ಓ ಸಿಗ್ನೇಚರ್ ಸ್ಟೆಪ್ ನೋಡಿ ಎಷ್ಟು ದಿನ ಆಗಿದೆ. ಮತ್ತೆ 11 kg ನೀನೆಷ್ಟು ಇಲ್ಲಿ ಎಲ್ಲಿ ಹಿಡಿದೆ ಇಲ್ಲಿ ಸ್ಪೆಷಲ್ ಚಿಕನ್ ಮಸಾಲ ಫ್ರಮ್ ಶಿವಕುಮಾರ್. ಚಿಕನ್ ಯಾರು ತೊಳಿತಾರೆ ಅಯ್ಯೋ ಅಂದ್ಬಿಟ್ಟು ಯಾರು ಮುಟ್ತಾರೆ ಅಂತ ತಿನ್ನಕ್ ಹೋದ್ರೆ ತಿನ್ನುವೆ. ಅಸಿಸ್ಟೆಂಟ್ಸ್ ಏನೇ ಮಾಡಿದ್ರು ಮೇನ್ ಚೆಫ್ ಏನಾದ್ರು ಹಾಕ್ಲೇಬೇಕು. ಕೊನೆಯಲ್ಲಿ ಒಂಚೂರು ಮೇನ್ ಚೆಫ್ ಬಂದ್ಬಿಟ್ಟು ಸರ್ಪ್ರೈಸ್. ನಮಗೆ ಕ್ರಿಸ್ಮಸ್ಗೆ ಮೊದಲನೇ ಹ್ಯಾಂಪರ್ ಬಂದಿದೆ, ಫಸ್ಟ್ ಹ್ಯಾಂಪರ್. ನಮ್ಮಲ್ಲಿ ಚಿಕನ್ ತಿನ್ಬಿಟ್ಟು ಮಾನಸಿಗೆ ಮೋಸ ಮಾಡೋನೆ ಶಿವಕುಮಾರ್, ತಂಗಿ ದ್ರೋಹ ಮಾಡೋನೆ. ಏನಾಯ್ತು? ರಾಜಾದಿರಾಜ ರಾಜ ಮಾರ್ತಾಂಡ ಶಿವಕುಮಾರ್ ಬಹುಪರಾಗ್. ಗೈಸ್ ನೀವು ಅಷ್ಟು ಕೇಳ್ಕೊಂಡಿದ್ದಕ್ಕೆ ಎಲ್ಲಿ ಶಿವಕುಮಾರ್ ಕಾಣಿಸ್ತಿಲ್ಲ ನಿಜ ಗೈಸ್. ಈಗ ಬಂಧನ ಮಾಡ್ಕೊಬಂದು ಇವನ್ನ ವಿಡಿಯೋ ಮಾಡಿಸ್ತಾ ಇದೀವಿ. ಇಷ್ಟು ದಿನ ಆದ್ಮೇಲೆ ನಮ್ಮ ಕೈಗೆ ನಮ್ಮ ಮನೆಗೆ ಬಂದಿರೋದು ಗೈಸ್. 1 ತಿಂಗಳು ಆಗಿತ್ತು ನಮ್ಮ ಮನೆಗೆ ಬಂದು, ಇವತ್ತು ಬಂದವನೇ. ಏನ್ ಮಾಡೋದಪ್ಪ, ನೀವು ಆಂಟ್ರಪ್ರನರ್ಸ್, ನಾವು ಬೇರೆ ಕೆಲ್ಸಕ್ಕೆ ಹೋಗ್ತೀವಿ. ಅಯ್ಯೋ ಇವನು ಆಂಟ್ರಪ್ರನರ್ ಗೈಸ್, ಕೆಲಸ ಮಾಡಿಸ್ತಿದ್ದ. ನೆನ್ನೆ ಆ ಕೆಲಸ ಹ್ಯಾಂಡ್ ಓವರ್ ಮಾಡಿ ಇವತ್ತು ಫ್ರೀ ಆಗಿ ಬಂದವನೇ, ನಮ್ಮ ಕೈ ಸಿಕ್ಕವನೇ. ಇಷ್ಟು ದಿನ 15 ಕಿಲೋಮೀಟರ್ ಓಡಾಡಿ ಕೆಲಸ ಮಾಡಿಸ್ತಾ ಇದ್ದೆ. ಇಲ್ಲಿಂದ 15 ಕಿಲೋಮೀಟರ್ ಹೋಗೋನು ಕೆಲಸಕ್ಕೆ. ಸೊ ಬರೋದೇ ರಾತ್ರಿ ಆಗ್ತಿತ್ತು. ಸೊ ಅದಕ್ಕೆ ಅವನು ಸಿಗ್ತಾ ಇಲ್ಲ ನಮಗೆ. ಬ್ಯಾಡ್ಮಿಂಟನ್ಲು ಅವಾಗ ಸಿಗೋನು ಅಷ್ಟೇ. ಬ್ಯಾಡ್ಮಿಂಟನ್ 2 ವಾರ ಆಯ್ತು ಆಡಿ, ನಾನು ಆಡ್ಬಿಟ್ಟಿದ್ರೆ ಕಣ್ಗೆ ಕಾಣಿಸ್ತಿರ್ಲಿಲ್ಲ 2 ವಾರ. ಅದಕ್ಕೋಸ್ಕರ ಶಿವಕುಮಾರ್ ಬೈದಾನೆ ಅಂತ ಈ ಬ್ಲಾಗ್ ಮಾಡ್ತಾ ಇದೀವಿ. ಆ್ಯಂಡ್ ಶಿವಕುಮಾರ್ ಅವ್ರು ಬಂದಿರೋದಕ್ಕೆ ನಮ್ಮ ಮನೇಲಿ ಒಂದು ಏನು ಮಾಡ್ತೀವಿ ಇವಾಗ, ಪ್ರಾಣಹಾನಿ ಮಾಡಿ ಪ್ರಾಣಹಾನಿ ಆಗ್ಲೇ ಮಾಡಿರ್ತಾರೆ. ಅರ್ಧ ಇಸ್ಕೊ ಬರೋದು ಅಷ್ಟೇ. ನಾವು ಹೋಗಿ ಬಂದ್ರು ಊಟಕ್ಕೆ ಏನು ಅಂತ ಕೇಳಿದ್ರೆ ಏನ್ ಹೇಳ್ಬೇಕು, ಖಾಲಿ ಮಟನ್ ಸಾರ್ ಐತೆ ಅಂತ. ಏನ್ ಮಾಡುವ, ಮಟನ್ ಸಾಂಬಾರ್ ನಮ್ಮ ಮನೇಲಿ ಮಾಡಿದ್ರು, ನಾವು ತಿನ್ಲಿಲ್ಲ ಅಂತ ನಮ್ಮ ಅಮ್ಮಗೆ ಕರೆದು. ನಾವು ನಿನ್ನೆ ತುಮಕೂರ್ಗೆ ಹೋಗಿದ್ವಿ, ಅದು ಊಟ ಮಾಡೋಕ್ಕಾಗಿಲ್ಲ, ಅದು ಹಂಗೆ ಇದೆ. ಅದನ್ನ ಈಗ ಊಟ ಮಾಡಬೇಕು. ಬಟ್ ಅದಕ್ಕೆ ನಂಚ್ಕೊಳಕ್ಕೆ ಶಿವಕುಮಾರ್ ಏನಾರು ಮಾಡೋದ ಡಿಫ್ರೆಂಟ್ ಡಿಸ್ಟಿಂಚ್ ಆಗಿ ಮಾಡೋದ ಅಂದ್ಬಿಟ್ಟು ಸಿಂಪಲ್ ಆಗಿ ಕೋಳಿ ಗೊಜ್ಜು ಮಾಡ್ಕೊಳ್ಳೋಣ ಅಂತ, ಕೋಳಿ ಪಲ್ಯ ಅಂತ ಡಿಸೈಡ್ ಮಾಡಿದ್ವಿ. ಸೊ ಅದಕ್ಕೆ ಇವಾಗ ಹೋಗಿ ನಾವು ಚಿಕನ್ ತರಬೇಕು. ವೆಲ್ಕಮ್ ಟು ಸಾಗಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ಗೈಸ್. ವೆಲ್ಕಮ್ ಮಾಡಮ್ಮ. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಅಂಡ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓ ಸಿಗ್ನೇಚರ್ ಸ್ಟೆಪ್ ನೋಡಿ ಎಷ್ಟು ದಿನ ಆಗಿತ್ತು ಗೈಸ್, ನೋಡ್ಕೊಬಿಡಿ, ತೋರಿಸಿದೀವಿ ಇವತ್ತು. ಶಿವಕುಮಾರ್ ನೋಡಿ ಗೈಸ್, ಫುಲ್ ಸಣ್ಣ ಆಗ್ಬಿಟ್ಟಿದ್ದಾನೆ. ಅವಂದು ಶಿವಕುಮಾರ್ದು ಲೋವೆಸ್ಟ್ ವೆಯ್ಟ್ ಪಾಯಿಂಟ್ ನ ರೀಚ್ ಆಗಿದಾನಂತೆ ಇನ್ ಹಿಸ್ ಲೈಫ್ ಟೈಮ್. ಲಾಸ್ಟ್ 10 ಇಯರ್ಸ್ ಅಲ್ಲ ಅಂದ್ರೆ ನೀನು ವೆಯ್ಟ್ ಗೇನ್ ಆದ್ಮೇಲೆ ದಿಸ್ ದ ಲೋವೆಸ್ಟ್ ಪಾಯಿಂಟ್ ರೀಚ್ ಆಗಿರೋದು ಶಿವಕುಮಾರ್ ಗೈಸ್. ಜಿಮ್ಗೆ ಬರ್ತಾ ಇಲ್ಲ, ಬರೀ ಡಯಟ್ ಬ್ಯಾಡ್ಮಿಂಟನ್ ಆಡ್ಕೊಂಡೆ ಅಣ್ಣ ಈ ತರ ಸಣ್ಣ ಆಗಿರೋದು. ಶಿವಕುಮಾರ್ ಅವರೇ ಇನ್ನೂ ಸಣ್ಣ ಆಗ್ಬಿಡಿ. ಶಿವಕುಮಾರ್ ಅವರೇ ಅಕ್ಕನ ದೋಸಲ್ಲಿ ನೋಡಿ ಎಷ್ಟು ಸಣ್ಣ ಆಗವಳೆ. ಡೈಲಿ ನೋಡ್ತಾರೆ, ನಾನು ಎಲ್ಲಿ ಸಣ್ಣ ಆಗಿದ್ದೀನಿ. ಡೈಲಿ ನೋಡ್ತಾರಲ್ಲ ಅದಕ್ಕೆ ಗೊತ್ತಾಗಲ್ಲ. ದಿನ ನೋಡಿ ಇವರಿಬ್ರು ಸಣ್ಣ ಆಗ್ಬಿಟ್ಟವ್ರೆ. ನೀನು ಎಷ್ಟು ಕೆಜಿ ಸಣ್ಣ ಆದ ಮಗ? ಆಲ್ಮೋಸ್ಟ್ 8 kg. 8. ನೀನು 3. ಮತ್ತೆ 11 kg. ನೀನೆಷ್ಟು ಇಲ್ಲಿ ಎಲ್ಲಿ ಹಿಡಿದೆ ಇಲ್ಲಿ ನೀನು ನನ್ನ ಹೈಟ್ ಸೈಡ್ ಹಿಡ್ಕೊಡಿದ್ವಿ ಗೈಸ್. ಶಿವಕುಮಾರ್ ಕ್ಯಾಮ್ರಾ ಕೊಟ್ರೆ ಇಲ್ಲಿ ಇಟ್ಕೊಂಡು ಮಾತಾಡ್ತಾನ. ಹೇಳ ಏನ್ ಸಮಾಚಾರ ಇಲ್ಲಿ ಏನ್ ಗೊತ್ತಾ, ಆಮೇಲೆ ಯಾವ್ದೋ ಒಂದು ಪ್ರ್ಯಾಂಕ್ ವಿಡಿಯೋ ಮಾಡಿದ್ರಲ್ಲ ಅಮ್ಮಂಗ ಕ್ಯಾಮ್ರಾ ಆಂಗಲ್ ಅಂತ. ನೀನು ಆ ಕ್ಯಾಮ್ರಾ ಆಂಗಲ್ ಗೊತ್ತಾಗಲ್ಲ ಹೋದ್ರು, ನೀನೇ ನೀನ್ ಏನ್ ಮಾಡ್ಬೇಕು ಗೊತ್ತಾ, ಹಿಂಗ್ ಇಟ್ಕೋಬೇಕಾಯ್ತು. ಯಾರಿಗೂ ಗೊತ್ತಾಗಿರ್ಲಿಲ್ಲ, ಯಾರಿಗೂ ಗೊತ್ತಾಗಿರ್ಲಿಲ್ಲ, ಎಲ್ಲ ನಾನೇ ಅನ್ಕೊಳ್ಳೋರುವಾಗ ಗೊತ್ತಾ, ತಲೆ ಇಲ್ಲ, ಏನ್ ಮಾಡವ. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಇವಾಗ ಹೋಗಿ ಬಂದು ನಾವು ಚಿಕನ್ ತಗೊಬರಕ್ ಹೋಗ್ತೀವಿ. ಗಗನ ಅವರು ನಮಗೆ ನಾವು ನಿಮ್ ಸಜೆಷನ್ಸ್ ಎಲ್ಲ ತಗೋತಾ ಇದೀವಿ. ಪ್ರಾಂಕ್ ವಿಡಿಯೋಸ್ ಮಾಡಿ, ಲೈಫ್ ಸ್ಟೋರಿ ಬಗ್ಗೆ ವಿಡಿಯೋ ಮಾಡಿ, ಅಂಡ್ ಫ್ರೆಂಡ್ಸ್ ಜೊತೆ ವಿಡಿಯೋ ಮಾಡಿ, ಸ್ವಲ್ಪ ಡಿಫ್ರೆಂಟ್ ಆಗಿ ವಿಡಿಯೋ ಮಾಡಿ ಎಲ್ಲ ಕನ್ಸಿಡರ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಇಯರ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಇನ್ನ ಎಷ್ಟು 5 ದಿನ ಗೈಸ್ ನ್ಯೂ ಇಯರ್ಗೆ. ಶಿವ್ ನೀನು ವಾಲ್ ಪೇಪರ್ ತೋರಿಸ್ಬಿಡು, ಎಷ್ಟು ಚೆನ್ನಾಗಿದೆ ಗೈಸ್. ಗಗನ್ ವಾಲ್ ಪೇಪರ್ ನೋಡಿ. ನಾನು ವಾಲ್ ಪೇಪರ್ ಇದೆ ಗೈಸ್. ಹೋಗಿ ಚಿಕನ್ ತಗೋ ಬಂದು ನನ್ಗೆ ಮಾಡಕ್ ಹೇಳ್ತಾರೆ. ಐ ಆಮ್ ದ ಬಲಿ. ನಂಗೆ ಮಾಡಕ್ ಮೂಡಿಲ್ಲ, ಅಂತ ನಮ್ಮ ಅಮ್ಮನ ಮನೆಯಿಂದ ಸಾಂಬಾರ್ ತಗೊಂಡ್ ಖಾಲಿ ಮಾಡಿದೀನಿ. ಅದಕ್ಕೋಸ್ಕರ ಹೋಗ್ಲಿ ತಿನ್ಲಿ ಅನ್ಬಿಟ್ಟು ಚಿಕನ್ ತಂದ್ಕೊಟ್ಟಿದೀವಿ. ಸೊ ಹಚ್ಚೋದು ಕೆಲ್ಸ ಎಲ್ಲ, ಹೆಚ್ಚೋ ಕೆಲ್ಸ ಎಲ್ಲ ಸಚಿನ್ದು.
ಅವಾಗೆಲ್ಲ ಮಾಡ್ಕೋತಿದ್ರು ಗೈಸ್, ಇವಾಗ ಮಾಡಿ ಅಂತ ಅಂದ್ರೆ ಇಬ್ರಿಗೂ ರೋಗ ಇದೆ. ಲೇಜಿ ಅಕ್ಕ ನೀನ್ ಇದ್ಮೇಲೆ ಈಗ ನಾವ್ ಯಾಕೆ ಮಾಡ್ಬೇಕು? ಹಂಗೆಲ್ಲ ನನ್ಗೂ ಮಾಡ್ಕೊಡು, ನನ್ಗೂ ಮಾಡ್ಕೊಡ್ಬೇಕು. ಅಲ್ಲ 8 ವರ್ಷದಿಂದ ಒಂದ್ ಲೆಕ್ಕ, ಈಗ ಒಂದ್ ಲೆಕ್ಕ. ಸೊ ಇವರು ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹೆಚ್ಕೋತಾ ಇದ್ದಾರೆ. ಅಂಡ್ ನೆಕ್ಸ್ಟ್ ಶಿವಕುಮಾರ್ ಅವರು ಸ್ಪೆಷಲ್ ಚಿಕನ್ ಮಾಡ್ತಾರೆ. ನಂಗೆ ಹೊಟ್ಟೆ ಹಸಿತಾ ಇದೆ, ನಾನು ಖಾಲಿ ಮಟನ್ ಸಾಂಬಾರಲ್ಲಿ ಊಟ ಮಾಡ್ಕೋತೀನಿ. ನೀವು ಆಮೇಲೆ ಚಿಕನ್ ಮಾಡಿ, ನಾನು ಆಮೇಲೆ ಟೇಸ್ಟ್ ಮಾಡ್ತೀನಿ. ಚಿಕನ್ ತಿನ್ನಲ್ಲ ಅಂತ ಕಣ ಇವತ್ತಿನ ಬ್ಲಾಗ್ ಸ್ಪೆಷಲ್ ಚಿಕನ್ ಮಸಾಲಾ ಫ್ರಮ್ ಶಿವಕುಮಾರ್. ನೋ ಶಿವಕುಮಾರ್ ಅವರ ಪುನರಾಗಮನ. ದಟ್ ಇಸ್ ದ ಟೈಟಲ್. ಎಷ್ಟು 2 ವಾರದ ಹಿಂದೆ ವಿಡಿಯೋದಲ್ಲಿ ಬಂದಿದ್ದೇನೆ ನಾನು. ಬಂದಿರ್ತೆ, ಮಾತಾಡಿಲ್ಲ ನೀ ಸರಿಯಾಗಿ ಯಾವ ಬ್ಲಾಗಲ್ಲೂ. ಸುಮ್ಮನೆ ಆಯ್ತು ಅಷ್ಟೇ. ಉದಯ್ ಬರ್ತಡೇ ಮಾಡೋದಲ್ಲ. ಲವ್ ಫ್ರಮ್ ಕೋಲಾರ್, ಬಿಗ್ ಫ್ಯಾನ್ ಆಫ್ ಶಿವಕುಮಾರ್ ಅಂತ ಕಮೆಂಟೇ ಬಂದಿಲ್ಲ ನಮ್ಗೆ ಎಷ್ಟೊಂದು ದಿವಸದಿಂದ. ಅಷ್ಟೇ ಬರ್ತಿರೋದು. ಅವ್ರುವೆ ಶಿವಕುಮಾರ್ ಬರ್ತಾರೆ ಇರೋಲ್ಲ ಕಮೆಂಟ್ ಮಾಡೋಣ ಅಂತ ಜಗದೀಶ್ ಕಾಯ್ತಾ ಇರೋದು. ಬಟ್ ಹಾಯ್ ಜಗದೀಶ್. ಸೊ ಕಮೆಂಟ್ ಹಾಕ್ಬಿಡಿ, ಇವ್ರು ಹೆಂಗೆಲ್ಲ ಚಿಕನ್ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಗೈಸ್ ಇವಾಗ ಫಸ್ಟ್ ಬೇಸ್ ರೆಡಿ ಮಾಡ್ಕೊಂಡಿದೀವಿ. ಆಮೇಲೆ ಇನ್ನೊಂದು 8 ವರ್ಷದಲ್ಲಿ ಎಷ್ಟು ಸತಿ ಚಿಕನ್ ತೊಳೆದಿದ್ದೀರಿ ನೀನು? ಒಂದು 10 ಸತಿ. ಲೆಕ್ಕನೇ ಇಲ್ಲ. 10 ಸತಿ ಮಾಡಿದ್ರೆ 2 ಸತಿ ತೊಳೆದಿದ್ದೀನಿ. 10 ಸತಿ ಮಾಡಿದ್ರೆ 2 ಸತಿ ಅಲ್ಲ, ಈ ಸತಿಯಲ್ಲಿ 2 ಸತಿ. ಮುಚ್ಚುಗುರು ಇಲ್ಲ. ಒಟ್ಟಿನಲ್ಲಿ ಅವಾಗ ನಂಗೆ ಗೈಸ್ ಅಂದ್ರೆ ಅವಾಗ 10 ವರ್ಷ ಹಿಂದೆ ಚಿಕನ್ ಯಾರು ತೊಳಿತಾರೆ, ಅಯ್ಯೋ ಅಂದ್ಬಿಟ್ಟು ಯಾರು ಮುಟ್ತಾರೆ ಅಂತ ತಿನ್ನಕ್ ಹೋದ್ರೆ ತಿನ್ನುವೆ, ತೊಳಿತಾರಲ್ಲ. ಈಗಲೂ ಹಂಗೆ ಕೊಟ್ಟಿದ್ದೀನಿ ಗೈಸ್. ಅದು ನಾಸ್ಟಾಲಜಿ ಹಿಟ್ಟಾಗ್ಲಿ ಶಿವಕುಮಾರ್ಗೆ ಅಂತ. ಧನಿಯಾ ಪುಡಿ, ಅಚ್ಕಾರ ಪುಡಿ ಎಲ್ಲ ಗಗನ ಕೈಲಿ ಹಾಕ್ಸ್ತೀನಿ. ನಮ್ಮ ಶೆಫ್ ಇವರು ಎಕ್ಸ್ಪರ್ಟು, ಅವ್ರ ಕೈಯಲ್ಲಿ ಹಾಕ್ಸಿದ್ರೆ ಚೆನ್ನಾಗುತ್ತೆ ಅಂತ. ಏನೇ ಮಾಡಿದ್ರು ಮೇನ್ ಚೆಫ್ ಏನಾದ್ರು ಹಾಕ್ಲೇಬೇಕು. ಮೇನ್ ಚೆಫ್ ಬಂದ್ಬಿಟ್ಟು ಸ್ವಲ್ಪ ಉದುರಿಸ್ಬೇಕು. ಇದೇನು ಚೆನ್ನಾಗಿಲ್ಲ, ಸ್ವಲ್ಪ ಇದೆಲ್ಲ ಹಾಕು. ಏನಿದು? ಧನಿಯಾ ಪುಡಿ. ಓಕೆ, ಧನಿಯಾ ಪುಡಿ ಆದಮೇಲೆ ಧನಿಯಾ ಪುಡಿ, ಖಾರದ ಪುಡಿ ಎಲ್ಲ ನಮ್ಮ ಮಮ್ಮಿ ಮಾಡ್ಕೊಟ್ಟು ಕಳ್ಸಿದ್ರು. ಥ್ಯಾಂಕ್ ಯು ಭಾರತಿ ಆಂಟಿ, ಭಾರತಿ ಅತ್ತೆ, ಭಾರತಿ ಅಮ್ಮ. ಒಂದು ಮೀವಿತ್ತಲ್ಲ, ಏನ ಅಸಿಸ್ಟೆಂಟ್ಸ್ ಏನೇ ಮಾಡಿದ್ರು ಮೇನ್ ಚೆಫ್ ಒಪ್ಪೋದಿಲ್ಲ ಅನ್ನೋದಕ್ಕೆ ಅವ್ನು ಯಾರು ಒರೆಸ್ತಾ ಇರ್ತಾನೆ. ಪಕ್ಕದಲ್ಲಿ ಸೋಪ್ ನೀರು ಇರುತ್ತೆ, ಅದು ಗೊತ್ತಿರಲ್ಲ ಮೇನ್ ಚೆಫ್ಗೆ. ಬಂದು ಬಿಟ್ಬಿಟ್ಟು ತೆಗ್ದು ಹಾಕ್ಬಿಟ್ಟು ಹೋಯ್ತಾನೆ ಅದಕ್ಕೆ. ಗೊತ್ತು. ಹಂಗೆ ಇವಳು ಅಕ್ಕ ನಾವೇನ್ ಮಾಡಿದ್ರು ಒಪ್ಪಲ್ಲ. ಹಂಗೇನಿಲ್ಲ, ನಾನು ಏನ್ ಮಾಡಿದ್ರು ತಿಂದಿನಿ ಸುಮ್ಮನೆ. ಅಯ್ಯೋ ಅಪ್ಪ, ಏನೋ ಹೆಚ್ಚು ಕಮ್ಮಿ ಆಗಿದ್ರೆ ಒಂದು 10 ಕಮೆಂಟ್ ಹಾಕ್ತಾವೆ. ಅಲ್ಲ, ಏನೋ ಹೆಚ್ಚು ಕಮ್ಮಿ ಆದ್ರೆ ಕಮೆಂಟ್ ಹಾಕಲ್ಲ ನೀನು, ಹಂಗೈತೆ ಹಿಂಗೈತೆ ಅಂತ. ಊಟದಲ್ಲಿ ಕಮೆಂಟ್ ಮಾಡೋದು. ಅಯ್ಯೋ ಸುಮ್ಮನೆ ಹೆಂಗಾಯ್ತು ಹಿಂಗೈತೆ ತೆಗಿಯಾಗಬೇಕಿತ್ತು ಅಷ್ಟೇ. ಅದನ್ನೇ ಕಮೆಂಟ್ ಅನ್ನೋದು, ಅದನ್ನೇ ಕಮೆಂಟ್. ಒಬ್ಬೊಬ್ರು ಕಣಿ ಚೆನ್ನಾಗಿಲ್ಲ, ನಾನ್ ಮಾಡಿದ್ರೆ ಹಂಗ್ ಮಾಡ್ತಾ ಇದ್ದೆ, ಅದೆಲ್ಲ ಹೇಳಲ್ಲ. ಅದೆಲ್ಲ ಹೇಳಿದ್ರೆ ನಾವ್ ಇಟ್ಕೋತಿದ್ವಾ, ನೀನು ಓಡಿಸ್ತಾ ಇದ್ದೋ. ಏನು ಮಗ ಬಡ್ಸೋಳ ಅವಳಲ್ಲ, ಹ್ಞೂ ಅನ್ಕೋಬೇಕು ನಾವು. ನಮ್ಮನೆ ಟಿವಿಗೆ ಜೀವ ಬರೋದೇ ಶಿವಕುಮಾರ್ ಬಂದ್ರೆ. ಜೀವ ಕೊಟ್ಟಿದ್ದೀನಿ. ನಾವು ಟಿವಿನೇ ನೋಡಲ್ಲ ಗೈಸ್. ನಮ್ಗೆ ಎಲ್ಲ ಸುತ್ತಕ್ಕೆ ಟೈಮ್ ಇರಲ್ಲ, ನಮ್ಗೆ ಹೊರಗಡೆ ಹೋಗಿ ಬರೋದು ಎಷ್ಟೊತ್ತಾಗುತ್ತೋ ಏನೋ ಕೆಲಸಗಳು ಸಿಕ್ಕಾಪಟ್ಟಿರುತ್ತೆ. ನಮ್ಮ ಮನೆಗೆ ಶಿವಕುಮಾರ್ ಬಂದರೆ ಟಿವಿಗೆ ಖುಷಿ. ಸದ್ಯ ನನ್ನ ಯಾರೋ ಉಪಯೋಗಿಸ್ತಾರೆ, ಸದ್ಯ ಪವರ್ ಸಪ್ಲೈ ಐತೈತೆ. ಪಾಪ ಕಷ್ಟಪಟ್ಟು ಕೊಡ್ಸೋರು ನಮ್ಮ ಬಾಯ್ಸು. ಶಿವಕುಮಾರ್ದು ಶೇರ್ ಇದೆ ಗೈಸ್, ಅದಕ್ಕೆ ಆ ಶೇರ್ಗಾದ್ರೂ ಅವನು ಯೂಸ್ ಮಾಡ್ಕೋಬೇಕು ಅಂತ ಬಂದಾಗ ಟಿವಿ ಹಾಕ್ತಾನೆ. ಬಂದಾಗ ನೋಡವ ಏನಾದ್ರು ಅಂತ. ಅಕ್ಕ ಆಗ್ಲೇ ಊಟದಲ್ಲಿ ಬಿಸಿ ಅವಳೆ. ಅಕ್ಕ ನಾನು ಏನ್ ಮಾಡ್ಲಿ, ಟಿವಿ ನೋಡೋದು ಅಷ್ಟೇ. ಅಕ್ಕ ಆಗ್ಲೇ ಬೆಳಗ್ಗೆ ತಿಂಡಿ ಉಳಿದಿತ್ತು ಗೈಸ್, ಅದನ್ನ ಆಗ್ಲೇ ತಿಂದವಳೆ. ಟೈಮ್ ನೋಡಿ ಎಷ್ಟಾಗಿದೆ ಅಂತ, 3:15. ಏನು ಮಾಡೋಕ್ಕಾಗಲ್ಲ. ಏನು ನೋಡ್ತೀರಾ ಈಗ ಟಿವಿಲಿ? ದುಡಿ ತಿನ್ಕೊಳ್ಳೋ ನಿನಗೋಸ್ಕರ ಈಗ. ಯಾಕೆ ಮಗ? ನಿಮ್ಮ ಚಾನಲ್ ನೋಡ್ತೀನಿ. ಅದು ಮಾತ್ರ ಹೇಳ್ಬೇಡ ನೀನು, ನಂದ್ರಲ್ಲಿ ಆಡೇ ಬರಲ್ಲ. ಬಿಕಾಸ್ ದಟ್ ಈಸ್ ದ ಪ್ರಾಬ್ಲಮ್. ನಂದು ಚಾನಲ್ ಏನಂದ್ರೆ ಗೈಸ್, ನಂದು ಅಕೌಂಟು ಹ್ಞೂ ಅಲ್ವಾ, ಇಲ್ಲ ಸೀಕ್ರೆಟ್ ಗೈಸ್, ಅದು ಹೇಳಲ್ಲ. ಇದೆ ನೋಡಿ ನನ್ನ ಅಕೌಂಟ್, ಸಚಿನ್ ಕುಮಾರ್ ಸರ್. ಗೈಸ್ ಬಿಗ್ ಬಾಸಲ್ಲಿ ಫ್ಯಾಮಿಲಿ ಎಪಿಸೋಡ್ ನಡೀತಿದೆ. ಎಲ್ಲರೂ ಫುಲ್ಲು ಎಲ್ಲರ ಫ್ಯಾಮಿಲಿ ಬರ್ತಾವ್ರ. ಇವ್ರು ಕೆಲ್ಸಿಲ್ಲ ಅಂತ ಬಿಗ್ ಬಾಸ್ ನೋಡ್ತಾರೆ. ಅಕ್ಕ ಹಾಕೊಂಡಿದ್ದು ನಾನು ನಿನ್ಗೆ ಯೂಟ್ಯೂಬ್ ಹಾಕೋಣ ಅಂತಿದ್ದೆ. ಅಕ್ಕನೇ ನಾನು ಫ್ಯಾಮಿಲಿ ವೀಕ್ ನೋಡ್ಬೇಕು, ಪಾಸ್ ಪ್ಲೇ ನೋಡ್ಬೇಕು ಅಂದ್ಬಿಟ್ಟು ಹಾಕ್ಸೋರೆ. ಅದಕ್ಕೆ ಬಿಗ್ ಬಾಸ್ ಖರ್ಚಿದ್ರು TRP ಬೇಕಲ್ಲ ಅಂತ ಅದು ಪ್ರೂವ್ ಆಗೋಯ್ತು. ಹಂಗಾಗ ಬಿಗ್ ಬಾಸ್ ನೋಡ್ಬಿಟ್ಟು ಪಾಪ ಮುದ್ದೆ ಮಾಡ್ತಾಳೆ ನಮಗೋಸ್ಕರ. ಮುದ್ದೆ ಗೈಸ್ ನೋಡಿ, ಚಿಕನ್ ರೆಡಿ ಇದೆ. ನಾನೇ ಮಾಡಿದ್ದು ಗೈಸ್ ಚಿಕನ್. ಇದು ಹೆಂಗಿದೆ ಏನೋ ಗೊತ್ತಿಲ್ಲ. ಈಗ ಊಟ ಮಾಡ್ಬೇಕು, ಹೊಟ್ಟೆ ಹಸಿದೆ. ಟೈಮ್ ಎಷ್ಟಾಗಿದೆ ಗೊತ್ತಾ ನಿಮಗೆ? 4 ಗಂಟೆ, ಆಲ್ಮೋಸ್ಟ್ 4 ಗಂಟೆಗೆ ಊಟ ಮಾಡಿದ್ರೆ ಮನ್ಸು ಉದ್ದಾರ ಆಯ್ತಲ್ಲ. ಊಟನೇ ಮಾಡ್ತಿರಲಿಲ್ಲ ಮಗ, ಇವತ್ತೇ ಮಾಡ್ತಿರೋದು. ಬೆಳಗ್ಗೆ ಏನು ತಿಂದೆ? ಬೆಳಗ್ಗೆ ಫ್ರೈಡ್ ರೈಸ್.
ಉರ್ದನ್ನ ಬೆಳಗ್ಗೆ ಫ್ರೈಡ್ ರೈಸು ಏನು ಶಿವಕುಮಾರ್ ನಿಮ್ಮದು ವೆಜ್ ಫ್ರೈಡ್ ರೈಸ್ ಕೊಡೋ ಅಷ್ಟೊಂದು ರಿಚ್ ಮಗ ನೀವು. ಉರ್ದನ್ನ ತಿಂದ್ರೆ ಉರ್ದನ್ನ ಅಂತ ಹೇಳ್ತಾ ಇದ್ದೀನಿ ಇಂಗ್ಲೀಷಲ್ಲಿ ಫ್ರೈಡ್ ರೈಸ್ ಅಂದ್ರೆ ಇಟ್ಕೊಬಿಡ್ತಾರೆ ಅಂತ. ಹಾಂ ಗೈಸ್, ಮುದ್ದೆ ರೆಡಿ. ನಾನು ಚಿಕನ್ ಟೇಸ್ಟ್ ಮಾಡಿದ್ರೆ ಸಕ್ಕತ್ತಾಗಿದೆ, ನಾನು ಮಾಡಿರೋದಲ್ವಾ. ಯಪ್ಪ ಮೇಲ್ಗೆ ಕಡೋ ಎದುರಿಸ್ತಿಲ್ಲ ಮನೆ ಬಂದು ಗೆಸ್ಟ್ ಎಲ್ಲ ಆಡಿಯನ್ಸ್ ಎದ್ರಕೊಂಡ್ಬಿಟ್ಟಿರ್ತಾರೆ. ಸಾರಿ ಗೈಸ್. ಬರ ಸಾಂಬ್ರಕ್ಕ ಸುಮಾರು. ಯಾವ ಸಾಂಬಾರು? ಇದು ಮಟ ಸಾರು. ಪೀಸ್ ಇಲ್ದಿರ ಮಟನ್ ಸಾಂಬಾರು. ನಂಗೆ ಬೇಡ ಮಗ, ನೀನೇ ತಿನ್ನು ಮಗ. ಪೀಸ್ ಬೇಡ, ಸಾಂಬಾರಕ್ಕ. ಗೈಸ್ ಮುಗೀತು ಊಟ ತಿಂಡಿ ಆಟ ಎಲ್ಲ. ಸರ್ಪ್ರೈಸ್! ಕ್ರಿಸ್ಮಸ್ಗೆ ನಾನು ಗಗನ ಕೊಟ್ಟರೆ ಸರ್ಪ್ರೈಸ್. ನಿಂಗೆ ಎಷ್ಟೊಂದು ಕಿವಿ ಹೂ ಮುಡಿಸ್ತೀನಿ ಕಿವಿಗೆ ತಲೆಗೆ ಎಲ್ಲ ಮುಡಿಸ್ತೀನಿ. ಸಿಗ್ನೇಚರ್ ಪ್ಲಮ್ ಕೇಕ್ ನಮಗೆ ಕ್ರಿಸ್ಮಸ್ಗೆ ಮೊದಲನೇ ಹ್ಯಾಂಪರ್ ಬಂದಿದೆ. ಫಸ್ಟ್ ಹ್ಯಾಂಪರ್ ಇಲ್ಲ, ನಮಗೆ ಇನ್ನೊಂದು ಗಿಫ್ಟ್ ಬರ್ತಾ ಇದೆ, ಅದಕ್ಕೆ ಫಸ್ಟ್ ಅಂತ ಹೇಳಿದ್ದು. ಇದು ಲಾಸ್ಟ್ ಟೈಮ್ ಕೊಟ್ಟಿದ್ರು. ಲಾಸ್ಟ್ ಟೈಮ್ ಈ ಕೇಕ್ ಮಾತ್ರ ಕೊಟ್ಟಿದ್ರು, ಆದ್ರೆ ಈ ಕೇಕ್ ಅಲ್ಲ, ಐರಿಶ್ ಕೇಕ್ ಕೊಟ್ಟಿದ್ರು. ಈ ಸತಿ ಸಿಗ್ನೇಚರ್, ಇದಕ್ಕಿಂತ ಒಂದು ಗ್ರೇಡ್ ಕಮ್ಮಿ ಇದು ಸಿಗ್ನೇಚರ್ ಅವ್ರದ್ದು ಪ್ರೀಮಿಯಂ ಕೇಕ್ ಅಂತ ಇದು. ಪ್ರೀಮಿಯಂ ಕೇಕ್ ಅಂತ ಇದು. ಅಂದ್ರೆ ಅದ್ರ ಜೊತೆಗೆ ಈ ಸತಿ ಲಾಸ್ಟ್ ಟೈಮ್ ಇದು ಒಂದೇ ಕೊಟ್ಟಿದ್ರು, ಈ ಸತಿ ಹ್ಯಾಂಪರ್ ತರಾನೇ ಕೊಟ್ಟಿದ್ದಾರೆ. ಅಂಡ್ ಇದು ಒಂದು ಕೇಕ್, ಪ್ಲಮ್ ಕೇಕ್, ಡಿಫ್ರೆಂಟ್ ಪ್ಲಮ್ ಕೇಕ್ ಇದು. ಅಂಡ್ ಇದು ಕುಕೀಸ್ ಕೊಟ್ಟಿದ್ದಾರೆ. ಆಗ್ಲೇ ಅರ್ಧ ಬಾಟ್ಲ್ ಖಾಲಿ ಮಾಡ್ಬಿಟ್ಟಿದ್ವಿ. ಶಿವಕುಮಾರ್ ಬಂದಾದ್ರೆ ನೋಡಿ ಗೈಸ್, ನಮ್ಮಲ್ಲಿ ಏನ್ ಖಾಲಿ ಆಗುತ್ತೆ. ಒಂದೇ ತಿಂದಿದ್ದೀವಿ, ನಾವೆಲ್ಲ ತಿಂದಿದ್ದೀವಿ ನೆನ್ನೆಯಿಂದ. ಒಂದೇ ಸಾಕು. ಇವೆಲ್ಲನೂ ಈಗ ನನಗೆ ಕೊಡ್ತಿದ್ದಾರೆ. ಕ್ರಿಶ್ಚಿಯನ್ ಫ್ರೆಂಡ್ಸ್ಗಿಂತ ಈ ಸತಿ ಫಸ್ಟ್ ಇವರು ನಂಗೆ ಪ್ಲಮ್ ಕೇಕ್ ಕೊಡ್ತಿದ್ದಾರೆ. ತಗೋತೀನಿ ಎಲ್ಲ ಮನೆಗೆ. ಓಕೆ ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ಕುಕಿ ಮ್ಯಾನ್ ಇದು ಚೆನ್ನಾಗಿ ಮಾಡೋಕೆ ನಿಜ ಚೆನ್ನಾಗಿದೆ, ಚೆನ್ನಾಗಿರುತ್ತಾ ಇದು. ನಂಗೆ ಬೇಡ, ನೀವು ಮೊಸರು ತಿಂದಂಗೆ ಕೊಟ್ಟಿದ್ದಾರೆ. ಆಮೇಲೆ ಒಂದು ಪ್ಲಾನ್ ಕಪ್ ಇದು ಕೊಟ್ಟಿದ್ದು ನಮಗೆ ಲಾಸ್ಟ್ ಟೈಮ್. ಈ ಸತಿ ಕೊಟ್ಟಿರೋದು ಇದು ಫಸ್ಟ್, ಇದು ಸೆಕೆಂಡ್, ಇದು ಥರ್ಡ್, ಆ ಥರ. ಸೊ ಇದಿಷ್ಟು ನಮ್ಮನ್ನ ಹ್ಯಾಂಪರ್ನ ಕತೆ ಗೈಸ್. ಇವಾಗ ನಾವು ಅರ್ಜೆಂಟಾಗಿ ಆಚೆ ಹೋಗ್ಬೇಕು. ಶಿವಕುಮಾರು 5:30 ಬ್ಯಾಚ್ ಬ್ಯಾಡ್ಮಿಂಟನ್ಗೆ ಹೋಗ್ಬೇಕಂತೆ. ನಾವು ಸ್ವಲ್ಪ ಕೆಲಸ ಇದೆ, ಹೊರಗೆ ಹೊರಟಿದ್ದೀವಿ. ಮತ್ತೆ ನಾವು 6:30 ಬ್ಯಾಡ್ಮಿಂಟನ್ಗೆ ಹೋಗ್ತೀವಿ. ಬೇಗ ಹೋಗಿ ಹೊರಗಡೆ ಹೋಗಿ ಬಂದು ಮುಗಿಸ್ಕೊಬಿಟ್ಟು ಬ್ಯಾಡ್ಮಿಂಟನ್ ಸಿಗ್ತೀವಿ ಶಿವಕುಮಾರ್ಗೆ. ಅಣ್ಣ ಏನೋ ಪರಿಚಯ ಮಾಡ್ತಾ ಇದೆಯಾ? ತಿನ್ನೋದಲ್ಲ ಬಿಡೋದು, ತಿನ್ನೋದಲ್ಲ. ಹ್ಞೂ ಬಂದೇ ಇಲ್ಲ ಅಂತ ಅಲ್ಲ ನಿತಾರ ಏನೋ ಇದು. ಅದು ಫ್ರೇಗ್ರೆನ್ಸ್. ಓದ್ ಯಾವುದೋ ಒಂದು ಆಟ ಆಕ್ಟಿಂಗ್ ಮಾಡಿದ್ಲಲ್ಲ ಅದು. ಓ ಅಮೇಜಿಂಗ್. ಇಷ್ಟೊಂದು ಸ್ಟ್ರೆಸ್ ಫ್ರೀ ಆಗ್ಬಿಡ್ಲಮ್ಮ. ಅದು ಕೊಲಾಬ್ರೇಷನ್ಗೆ ಬಂದಿದ್ದು ಗೈಸ್, ನಿತಾರ ಅದು ಬ್ರ್ಯಾಂಡ್ ಕೊಲಾಬ್ರೇಷನ್. ಆಯ್ತು, ಟೈಮ್ ಆಯ್ತು. ಸ್ಮೆಲ್ ಅದು ಕ್ಯಾಂಫರು. ಇಲ್ಲಿ ಕರ್ಪೂರ ಹಾಕ್ಬಿಟ್ಟು ಇಲ್ಲಿ ಕ್ಯಾಂಡಲ್ ಹಚ್ಚಿದ್ರೆ ಫ್ರೇಗ್ರೆನ್ಸ್ ಬರುತ್ತೆ. ಯೂಸ್ ಮಾಡ್ತಾ ಇದೆಯಾ ಹೋಗ್ಲಿ ಸ್ಟ್ರೆಸ್ ಆದಾಗ? ಸ್ಟ್ರೆಸ್ ಆದಾಗ ನಾನು ತಲೆ ತಿಂತಾಳೆ ಅಷ್ಟೇ. ಸ್ಟ್ರೆಸ್ ಆದಾಗ ಮನೆಗೆ ತಿಂತೀನಿ ನಾನು, ಯಾರ ತಲೆ ತಿನ್ನಲ್ಲ. ಏನು ನಡೆಯಪ್ಪ. ಅಲ್ಲ ಕಣೋ, ನನಗೆ ಕೊಡ್ತಲ್ಲ ಅಂದ್ರೆ ಬನ್ನಿ ಇಲ್ಲೇ ತಿನ್ನವ ಅಂತವಳೆ. ನಾನು ಖಾಲಿ ಮಾಡ್ಕೊಡ್ರಿ. ನಮ್ಮ ಮನೆಗೆ ಬಂದವ್ರಿಗೆ ಅದು ಕೊಡಕ್ಕೆ ನಡಿ, ಬಂದಿದ್ಯಾ ಇಸ್ಕೊ ತಿನ್ಕೋಬೇಕು, ತಕೊಂಡೇ ಹೋಗ್ಬಿಡೋದಲ್ಲ. ತೋರಿಸ್ಬಿಡು ಕೇಕ್ ಹಿಂಗೈತೆ ಅಂತ. ಈ ಥರ ರ್ಯಾಪ್ ಆಗಿರುತ್ತೆ. ನಾವು ಒಂದಿನ ಕೇಕ್ ಮಿಕ್ಸಿಂಗ್ ಹೋಗಿದ್ವಲ್ಲ ಗೈಸ್, ಅದ್ರಲ್ಲಿ ಮಾಡಿರೋದಲ್ಲ, ಅದಕ್ಕೂ ಹಿಂದೆ ಮ್ಯಾರಿನೇಟ್ ಮಾಡಿರ್ತಾರೆ ಇದನ್ನೆಲ್ಲ. ಎಂತ ಮಗ ಫಾರ್ಮೆಂಟೇಷನ್ ಆಗಿ ರೆಡಿ ಆಗಿರೋ ಪ್ಲಮ್ ಕೇಕ್. ಅವತ್ತು ಪ್ರೀಮಿಯಂ ಕೇಕ್ ಅಂತ ಹೆಂಗಿರುತ್ತೆ ಅಂತ ನಾನು ಟೇಸ್ಟ್ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ. ಇಷ್ಟೊಂದು ಬೇಡ ನನಗೆ, ಒಂಚೂರು ಕೊಡಿ. ಶೌರ್ಯ ಹೇಳಿದಾರೆ ನಮ್ಗೆ, ನಮ್ಮ ಮನೆಗೆ ಪ್ಲಮ್ ಕೇಕ್ ಬಂದಿದೆ, ಸಕ್ಕತ್ತಾಗಿದೆ ಅಂತ ಹೇಳಿದಕ್ಕೆ ನೀವೇನಾದ್ರು ತಿಂದ್ರೆ ದಪ್ಪ ಆಗ್ಬಿಡ್ತೀರಾ, ತಿನ್ಬೇಡಿ ಅಂತ ಶಾಪ ಹಾಕಿದ್ದಾರೆ. ಬರ್ಬೇಕು, ಅಲ್ಲಿ ತನಕ ಇಡ್ಬೇಕಂತೆ. ಏನ್ ಗೊತ್ತಾ ಗೈಸ್, ನೆಕ್ಸ್ಟ್ ವೀಕ್ ಶೌರ್ಯನ್ ಬರ್ಡೇ ಗೈಸ್. ಶೌರ್ಯನ್ ಬರ್ತಾನೆ ಮೈಸೂರಿಗೆ. ಯಾರ್ಯಾರು ಶೌರ್ಯನ್ ಮೀಟ್ ಮಾಡ್ಬೇಕು ಅಂತ ಉದಯ ಅಂತೂ ಬರ್ಲಿಲ್ಲ ಸರಿಯಾಗಿ. ಚಿಕ್ಕ ಶೌರ್ಯ ಅಲ್ಲ, ದೊಡ್ಡ ಶೌರ್ಯ. ಚಿಕ್ಕ ಶೌರ್ಯ ಅಂತೆ. ಆಹಾ ನನಗೆ ಫಸ್ಟ್ ಪ್ಲೀಸ್. ಲೀಡಿಲ್ ಬೇಬಿ. ನೋಡಕ್ಕೆ ಚೆನ್ನಾಗಿದೆ ಗೈಸ್. ನೀವೇ ಮಾಡಿದ ಇದು? ಅಲ್ಲ, ಆಕ್ಟಿಂಗ್ ಸೂಪರ್. ಹ್ಯಾಪಿ ಮೇರಿ ಕ್ರಿಸ್ಮಸ್. ಅನ್ಬೇಡ ಕಣಲಿ. ನಮ್ಮ ವಿಡಿಯೋನ ಕ್ರಿಶ್ಚಿಯನ್ಸ್ ನೋಡ್ತಾರ ಗೊತ್ತಿಲ್ಲ. ಗೊತ್ತಿಲ್ಲ ಗೈಸ್. ಯಾರು ಇದ್ದೀರಾ ಕ್ರಿಶ್ಚಿಯನ್ನು, ನಿಮಗೆ ಹ್ಯಾಪಿ ಕ್ರಿಸ್ಮಸ್ ನೋಡ್ತಾ ಇದ್ರೆ, ನಿಮಗೆ ಯೇಸು ಸ್ವಾಮಿ ನಿಮಗೆಲ್ಲ ಒಳ್ಳೇದು ಮಾಡಲಿ.
ಎಸ್ ಫೈನಲಿ ವಿ ಆರ್ ಎಟ್ ಧ್ರುವ ಬ್ಯಾಡ್ಮಿಂಟನ್ ಅಕಾಡೆಮಿ. ಇವರೇ ನೋಡಿ ನಮ್ಮ ಬ್ಯಾಡ್ಮಿಂಟನ್ ಗುರುಗಳು. ಏನು ಸರ್ ನಮ್ಗಿಂತ ಲೇಟ್ ನೀವು? ನಮ್ಗಿಂತ ಲೇಟಾ? ಹಾಂ ಲೇಟಾಗಿ ಬರ್ತಾರೆ. ಲೇಟಾಗಿ ಬರ್ತಾಯಿರ ನೀವು? ಹೋಯ್ತಾ ಇದ್ದೀರಾ ಅನ್ಕೊಂಡೆ. ಏ ಈ ಕಡೆಗೆಲ್ಲ ಹೋಗ್ಬಿಟ್ಟು ಪ್ರಮೋಷನ್ ಮಾಡ್ತೀರಾ? ನಾ ಫ್ಯಾಕ್ಟ್ರಿಗೆ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ. ಏ ಇಲ್ಲ ಇಲ್ಲ ಇಲ್ಲ, ಅದು ಬಕಾಡಿ ಬ್ಯಾಗ್ ಅಷ್ಟೇ ಶಿವಕುಮಾರ್ಗಿಂತ. ಎಲ್ಲಿ ಶಿವಕುಮಾರು? ಅಲ್ಲಿ ಮಧ್ಯಾಹ್ನ ತಿಂದಲ್ಲ ಚಿಕನ್ನು, ಫುಲ್ ಆಟ ಈಗ. ಇವಳಿಗೆ ಇವತ್ತು ಗ್ರೀನ್ ಡೇಸ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಗೈಸ್. ನಮ್ಮಲ್ಲಿ ಚಿಕನ್ ತಿಂದ್ಬಿಟ್ಟು ಮಾನಸಿಗೆ ಮೋಸ ಮಾಡೋನು ಶಿವಕುಮಾರ್, ತಂಗಿ ದ್ರೋಹ ಮಾಡೋನೆ. ಪಾಪ ಅವಳಿಗೆ ಗೊತ್ತಿಲ್ಲ ಮ್ಯಾಟ್ರು. ಅಣ್ಣವರು ಎಷ್ಟೋ ದಿನ ಆಗಿತ್ತು ಆಟ ಆಡಿ, ಇವತ್ತು ಬಂದವನು ಕರೆಕ್ಟಾಗಿ. ಇಷ್ಟೊತ್ತು ಗಂಟೆ ಈಗ ನಾನು ಆಟ ಸುಸ್ತಾಗಿ ಈ ಕಡೆ ಗಗನ ಮತ್ತು ಸರ್ರು, ಈ ಕಡೆ ಸಚಿನ್ ಆ್ಯಂಡ್ ಮಾನಸ ಇಬ್ಬರು ಆಡ್ತಿದ್ದಾರೆ. ನೀವು ಅವ್ನು ಕೋರ್ಟ್ ಒಳಗೆ ಹೊಡಿ ಅಂದರೆ ನೆಟ್ ಒಳಗೆ ಹೊಡಿತವನು. ಆಡ್ರಲ್ಲ ಕರೆಕ್ಟಾಗಿ. ಇದೇನು ಆಡ್ತಾರ ನೋಡೋಣ. ಹಾಂ ಹೊಡಿ ಎದ್ದು. ಅಯ್ಯ ಸೂಪರ್, ಗಗನ ಡ್ರಾಪ್ ಹಾಕ್ಬಿಡ್ಲು ಕಣೋ, ಓಡ್ ಬಂದು. ಔಟಾ? ರೊಚ್ಕೆ ಎದ್ಬಿಟ್ಟಳು ಅನ್ನೋ ಟೈಮು. ನನ್ನ ಕೋಪ ಇಲ್ಲ ಅಲ್ಲಿ ಹೊಡಿಯೋದು. ನೀನೇ ಆಡಬೇಕು, ನೀನು ಆಡ್ಬೇಕು ಕಣೋ. ಸೂಪರ್ ಅಂತ ಆ ಕಡೆ ಈ ಕಡೆ ಆಗ್ಲಿಂದ ಎಟ್ಟಿಗೆ ಹೊಡಿತಾವನು ಸಚಿನು. ಕಮಾನ್ ಸಚಿನ್. ಕಮಾನ್.